ಸ್ಕರ್ಟ್ನ ಸ್ಟಿಚ್ ಮಾಡೋದು ನೋಡೋಣ. ನಾನಿಲ್ಲಿ 2.5 ಮೀಟ್ರು ಬಟ್ಟೆನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 3 ಮೀಟ್ರ್ ಕೂಡ ತೊಗೋಬೋದು. ಈ ಥರ ಡಬಲ್ ಫೋಲ್ಡ್ನ ಮಾಡಿ ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತೀನಿ. ಬಾಕ್ಸಲ್ಲಿ ಒಂದು ಮೂಲೆನ ಹಿಡ್ಕೊಂಡು ಇನ್ನೊಂದು ಮೂಲೆಗೆ ಇಟ್ಟರೆ ಅಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ. ಸೊ ಆ ಥರ ನಾವು ಟ್ರಯಾಂಗಲ್ ಶೇಪ್ನ ಹಿಂಗೆ ಇಟ್ಟು ನಾವೀಗ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ನಿಮ್ಮ ಸೊಂಟದ ಸುತ್ತಳತೆ ನೋಡಿ ಅದನ್ನು ನಾವು 4 ಫೋಲ್ಡ್ನ ಮಾಡಬೇಕು. 4 ಫೋಲ್ಡಲ್ಲಿ ನಾವು ಟೇಪ್ನ ಮಡ್ಚಿದ್ವಿ ಅಂದರೆ ಅಲ್ಲಿಗೆ ನಮಗೆ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು 8 ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ. 8 ಇಂಚ್ನ ಮಾರ್ಕ್ ಮಾಡಿಕೊಂಡು ಫುಲ್ಲು ಅದೇ ಕೊನೆ ಟೇಪ್ನ ಇಟ್ಟು ನಾವು ಸುತ್ತಾಗಲೂ 8 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಬರಬೇಕು. ಮಾರ್ಕ್ ಮಾಡಿಕೊಂಡು ಅದನ್ನು ಡಾರ್ಕ್ ಲೈನ್ ಮಾಡ್ತೀನಿ. ಸೊ ಡಾರ್ಕ್ ಲೈನ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾನು ಸೆಕೆಂಡು ನಾವು ಸ್ಕರ್ಟಿಂದು ನಮ್ಮದು ಎಲ್ಲಿವರೆಗೂ ಉದ್ದ ಬೇಕು ಅಲ್ಲಿವರೆಗೂ, ಇಲ್ಲಿ ನನಗೆ ಟೋಟಲ್ 30 ಇಂಚಸ್ ಇದೆ. ಸೊ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಂದ 30ಗೆ ಮಾರ್ಕ್ ಮಾಡ್ಕೋತಾ ಹೋಗ್ತೀನಿ ಲೆಂತ್. ಸೊ ಹೀಗೆ ನಾನು 30 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ನಾವು ಡಾರ್ಕ್ ಮಾರ್ಕ್ ಮಾಡ್ಕೊಬೇಕು. ಫಸ್ಟು ನಾನಿಲ್ಲಿ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರೋದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಸೇಮು ನಾವು 30 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿರೋದನ್ನ ಕೂಡ ಕಟ್ ಮಾಡ್ಕೋತೀನಿ. ನೀವು ಎಷ್ಟು ಉದ್ದ ಇದ್ದೀರಾ, ನಿಮಗೆ ಎಷ್ಟು ಉದ್ದ ಬೇಕು ಅಲ್ಲಿವರೆಗೂ ನೋಡಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 2 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿಗೆ 2 ಇಂಚ್ ಇನ್ನೂ ಉದ್ದ ಆಗಿಬಿಡುತ್ತೆ. ಸೊ -2 ಇಂಚಸ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ ಅದು. ಸೊ ಇದಕ್ಕೆ ನಾವು ಬೆಲ್ಟ್ ಪಟ್ಟಿನ ಕೂಡ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮಿಕ್ಕಿರೋ ಬಟ್ಟೆಯಲ್ಲಿ ನಾನು 2 ಇಂಚ್ ಅಂದರೆ ಟೋಟಲಾಗಿ 4 ಇಂಚನ್ನ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಟೋಟಲ್ ನಿಮ್ಮ ಸುತ್ತಳತೆ ಎಷ್ಟಿದೆ ಸೊಂಟದ್ದು ಅಂತ ನೋಡಿ ಉದ್ದ ಅಷ್ಟು ತೊಗೊಳ್ಳಿ. ಮತ್ತು ಅಡ್ಡ ಬಂದು 4 ಇಂಚ್ ತೊಗೊಳ್ಳಿ. ಇಲ್ಲಿ ನನಗೆ ಬಟ್ಟೆನ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಬರಲಿ ಅಂಥೇಳಿ. ಸೊ ಈ ಥರ ಬೆಲ್ಟ್ ಪಟ್ಟಿ ಬರುತ್ತೆ. ಬೆಲ್ಟ್ ಪಟ್ಟಿನ ನಾವು ಮಾರ್ಕ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಜಾಯಿನ್ ಮಾಡ್ಕೋಬೇಕು. ನಾನು ಇನ್ನೂ ಒಂದು ಸತಿ ಸ್ಕರ್ಟ್ನ ಹೇಗೆ ಕಟ್ ಮಾಡ್ಕೊಳೋದಂತ ಪೇಪರಲ್ಲಿ ತೋರಿಸ್ತಿದ್ದೀನಿ. ಸೊ ಈ ರೀತಿ 4 ನಾವು ಡಬಲ್ ಫೋಲ್ಡ್ ಮಾಡಿಟ್ಕೊಂಡ್ವಲ್ಲ ಇದನ್ನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಮಡ್ಚ್ಕೋಬೇಕು. ಸೊ ಇಲ್ಲಿಂದ ನಾವು 8 ಇಂಚಸ್ನ ಮಾಡ್ಕೋಬೇಕು. ಸೊ ತೋರಿಸ್ತೇನೆ ನೋಡಿ ಇನ್ನೂ ಒಂದು ಸತಿ. ಈ ಥರ ನಾನು 4 ಫೋಲ್ಡ್ ಹೇಗೆ ಅಂತಂದರೆ 30 ಇಂಚಸ್ ನನಗೆ ಬಂತು ಅಂತಂದರೆ 7.5 ಇಂಚಸ್ಸು ನಾನು 8 ಇಂಚಸ್ನ ಮಾರ್ಕ್ ಮಾಡ್ಕೋತೀನಿ. ಸೊ 8 ಇಂಚಸ್ ಇಲ್ಲಿಗೆ ಬರುತ್ತೆ ಅಂತ ಅಂದ್ಕೊಳ್ಳೋಣ. 8 ಇಂಚಸ್ ಇದು. ಇಲ್ಲಿಂದ ಇಲ್ಲಿಗೆ ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಡಾರ್ಕ್ ಲೈನ್ ಎಳೆದು ಇದು 8 ಇಂಚಸ್ಸು. ಆ್ಯಂಡ್ ಲೆಂತ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಇಲ್ಲಿಂದ ನಮಗೆ 30 ಇಂಚಸ್ ಬರುತ್ತೆ. ಸೊ ಅದನ್ನು ನಾವು ಕರೆಕ್ಟಾಗಿ ಸೇಮ್ ಮೇಲ್ಗಡೆ ಹೇಗೆ ನಾವು ಈ ಥರ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ವಲ್ಲ ಅದೇ ಥರ ನಾವು ಇಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಡಾರ್ಕ್ ಲೈನ್ ಎಳೆದು ಕಟ್ ಮಾಡ್ಕೋಬೇಕು. ಸೊ ನಾನು ಇದೇ ರೀತಿ ಫ್ಯಾಬ್ರಿಕ್ಗೆ ಕೂಡ ಕಟ್ ಮಾಡ್ಕೊಂಡಿದ್ದು, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡು ಓಪನ್ ಮಾಡಿದ್ರೆ ನಾನು ಆವಾಗಲೇ ಫ್ಯಾಬ್ರಿಕ್ಕಿನ ತೋರಿಸಿದ್ನಲ್ಲ ಆ ಥರ ಕಾಣುತ್ತೆ. ಸೊ 8 ಇಂಚು 30 ಇಂಚು ಇದು ನನ್ನ ಹೈಟ್ ಲೆಂತು. ನೀವು ಎಷ್ಟು ಉದ್ದ ಇದ್ದೀರೋ ಅದ್ರ ಮೇಲೆ ನೀವು ನೋಡಿ 2 ಇಂಚಸ್ ಮೈನಸ್ ಮಾಡಿ, ಯಾಕಂದರೆ ನಾವು ಬೆಲ್ಟ್ ಪಟ್ಟಿಗೆ ಹೋಗುತ್ತೆ. ಮತ್ತು ಇಲ್ಲಿ ನೀವು ಬೇಕಾದರೆ ಮಡಚಿ ಹೊಲಿಯಿರಿ ಲಾಸ್ಟ್ ತುದಿ ಎಂಡ್ಸಲ್ಲಿ. ನಾನಿಲ್ಲಿ ಜಿಗ್ಜಾಗ್ ಮಾಡ್ತಾಯಿದ್ದೀನಿ. ಜಿಗ್ಜಾಗ್ನ ಮಾಡ್ಕೊಂಡಿದ್ದು ಆದಮೇಲೆ ಸೊ ಇಲ್ಲಿ ನಾನು ಕ್ಯಾನ್ನ ಎಂಡ್ ಏನಿದೆ ಅಲ್ಲ ಎಂಡನ್ನ ಮಡಚಿ ಹೊಲಿತಾ ಇದ್ದೀನಿ, ಯಾಕೆಂದರೆ ಕಾಲಿಗೆ ಚುಚ್ಕೊಳ್ಳುತ್ತೆ ಅಂಥೇಳಿ. ಸೊ ಈ ಥರ ಮಡಚಿ ಹೊಲ್ಕೊಂಡು ಸೊ ಫೋಲ್ಡ್ ಹೇಗೆ ಮಾಡಬೇಕು ಅಂತೇಳಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ನಾವು ಮಾಮೂಲಿ ಲಂಗ ಹೊಲಿಬೇಕಾದ್ರೆ ಪ್ಲೀಟ್ಸ್ ಇಡ್ತೀವಲ್ಲ ಅದೇ ಥರ ಪ್ಲೀಟ್ಸ್ನ ಇಟ್ಟು ಮತ್ತು ರಿವರ್ಸ್ ಮಾಡಿದ್ರೆ ಆ ರೀತಿ ನಾನು ಇಲ್ಲಿ ಪ್ಲೀಟ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ. ಸೊ ಲಂಗದವನಿಗೆ ಯಾವ ರೀತಿ ಪ್ಲೀಟ್ಸ್ ಇಡ್ತೀವಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ತೊಗೋಬೇಕು. ಹಿಂಗೆ ಫೋಲ್ಡ್ ಮಾಡಿ ತಿರ್ಗಾ ವಾಪಸ್ಸು ಹಿಂಗೆ ಇಟ್ವಿ ಅಂದರೆ ಅಲ್ಲಿಗೆ ಸ್ವಲ್ಪ ನಮಗೆ ಫ್ರೇಲು
ಜಾಸ್ತಿ ಬರುತ್ತೆ. ಫ್ರಿಲ್ ಜಾಸ್ತಿ ಬರೋದ್ರಿಂದ ಈ ರೀತಿಯಾಗಿ ನಾವು ಇಡಬೇಕಾಗತ್ತೆ. ಸೊ ಸ್ಟಿಚ್ ಮಾಡಿಕೊಂಡು ಫುಲ್ಲು ನಾನಿಲ್ಲಿ 2.5 ಮೀಟರ್ಸ್ ಫ್ಯಾಬ್ರಿಕ್ ತೊಗೊಂಡಿರೋದ್ರಿಂದ 2 ಮೀಟರ್ಸ್ ಅಷ್ಟೇ ನಾನು ಕ್ಯಾನ್ ತೊಗೊಂಡಿರೋದು. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಫ್ರಿಲ್ಸ್ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಇದು ಬರಲಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡು ಫುಲ್ ಹತ್ತತ್ರ ಇಟ್ಕೊಂಡು ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನಿಲ್ಲಿ 2 ಮೀಟರ್ಸ್ ಕ್ಯಾನ್ನ ತೊಗೊಂಡಿದ್ದೀನಿ. ಸೊ ಈ ರೀತಿ ಮಡಚಿ ಹೊಲ್ಕೊಂಡಿದ್ದು ಆದಮೇಲೆ ಈಗ ನಾನು ಬೆಲ್ಟ್ ಪಟ್ಟಿನ ಲಂಗಕ್ಕೆ ಜಾಯಿನ್ ಮಾಡ್ತೀನಿ. ಸೊ ನನ್ನ ಹತ್ರ ಈ ಥರ ಕಟ್ಟಾಗಿರೋ ಪೀಸಸ್ ಇರೋದ್ರಿಂದ ಫಸ್ಟು ಪೀಸಸ್ನ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ 2 ಪೀಸ್ನೂ ಮತ್ತೆ ಜಾಯಿನ್ ಮಾಡ್ಕೋಬೇಕು. ಸೊ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಪೀಸ್ ಮೇಲೆ ಇನ್ನೊಂದು ಪೀಸ್ನ ಇಟ್ಟು ಇವೆರಡನ್ನೂ ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ಇದನ್ನು ನಾವು ಡೈರೆಕ್ಟ್ ಲಂಗಕ್ಕೆ ಜಾಯಿನ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಈಗ ಈ ಥರ ಕಾಣಿಸ್ತಿದೆ. ಇದನ್ನು ನಾವು ಲಂಗಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಸೊ ಬೆಲ್ಟ್ ಪಟ್ಟಿನ ನಾವು ಲಂಗಕ್ಕೆ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಎಂಡ್ಗಳನ್ನ ನಾವು ಮಡಚಿ ಹೊಲ್ಕೋಬೇಕು. ಆ ಕಡೆ ಎಂಡು ಮತ್ತು ಕೆಳಗಡೆ ಎಂಡು ಎರಡನ್ನೂ ಮಡಚಿ ಹೊಲ್ಕೊಂಡಿದ್ದಾದಮೇಲೆ ಸೊ ಲಂಗಕ್ಕೆ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ಬೆಲ್ಟ್ ಪಟ್ಟಿ ಆ್ಯಂಡ್ ಕೆಳಗಡೆ ಇರೋದು ಸ್ಕರ್ಟು. ಸೊ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಕ್ಯಾನ್ನ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಸೊ ಕ್ಯಾನ್ನ ನಾವು ಸ್ಟಿಚ್ ಮಾಡಿಕೊಂಡ್ರೆ ಫೈನಲಾಗಿ ಈ ಥರ ಕಾಣುತ್ತೆ. ಬಿಫೋರ್ ಕ್ಯಾನ್ ಹಾಕ್ದಲೇ ಇಲ್ದಾಗ ಈ ಥರ ಇತ್ತು ಲಂಗ. ಸೊ ಆಫ್ಟರ್ ಕ್ಯಾನ್ನ ನಾನು ಯೂಸ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟಲ್ಲಿ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.